जनगण मंगलदायक जय हे भारत भाग्य विधाता जय हे जय हे जय हे जय हे बोलो भारत माता की जय बोलो भारत माता की जय बोलो भारत माता की जय वंदे 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 समाप्त 80ನೇಯ ಸ್ವಾತಂತ್ರ್ಯ ದಿನಾಚರಣೆ ಇಂದು ಕಲಬುರಗಿ ಜಿಲ್ಲೆಯ ಜನತಾದಳ ಕಚೇರಿಯಿಂದ ಆಚರಣೆ ಮಾಡಲಾಗಿದೆ. ದೇಶದ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತೇಳಿ ನಾವೇನು ಸೆಲೆಬ್ರೇಷನ್ ಮಾಡ್ತೀವಿ, ಈ ಒಂದು ಇಂಡಿಪೆಂಡೆನ್ಸ್ ಸಿಗಬೇಕಾದ್ರೆ ಅನೇಕ ನಮ್ಮ ನಾಯಕರುಗಳು ಬಲಿದಾನ ಕೊಟ್ಟದ ಮೇಲೆ ನಮಗಿದು ಸಿಕ್ಕಿದ್ದು ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಇಂದು 80ನೇ ವರ್ಷ ಆಚರಣೆ ಮಾಡ್ತಾಯಿದ್ದೀವಿ. ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಎಲ್ಲ ಕಡೆ ಇವತ್ತು ಧ್ವಜಾರೋಹಣ ಹಾರಿಸೋ ಮುಖಾಂತರ ನಮ್ಮ ದೇಶದವನ್ನು ಗೌರವಾನ್ವಿತವಾದಂಥ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಕೆಂಪಕೋಟೆ ಮೇಲೆ ಧ್ವಜಾರೋಹಣ ಹಾರಿಸೋ ಮುಖಾಂತರ ಏನು ಈ ಒಂದು ದಿನ ಬಹಳ ನಮಗೆ ಎಲ್ಲರಿಗೂ ಸಂತೋಷ ತರುವಂಥ ದಿನ. ಯಾಕಂದರೆ ಬ್ರಿಟಿಷರು ಆಳ್ವಿಕೆ ಮುಕ್ತವಾಗಿ ಭಾರತ ಸ್ವಾತಂತ್ರ್ಯಗೊಂಡಿದ್ದು 15ನೇ ಆಗಸ್ಟ್ 1947ನೇ ಇಸ್ವಿಯಲ್ಲಿ ಭಾರತ ದೇಶ ಇವತ್ತೇನು ಆಜಾದಾಗಿ ಜನರು ನಾವೆಲ್ಲರೂ ಇಂಡಿಪೆಂಡೆಂಟ್ ಆಗಿ ಮತ್ತು ಗೌರವಿತವಾದಂಥ ಅಂಬೇಡ್ಕರ್ ಅವರ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಏನು ನಾವೆಲ್ಲರೂ ಸಾಕ್ತಾ ಇದ್ದೀವಿ. ಭಾರತ ದೇಶ ಭಾಳ ಅತಿ ವೇಗದಿಂದ ಪ್ರಗತಿಗೆ ಅತಿ ವಿಶ್ವದಲ್ಲೇ ನಂಬರ್ 1 ಪಾಪ್ಯುಲೇಷನ್ ಕಂಟ್ರಿ ಯಾವುದಾದ್ರೂ ಇದೆ ಅಂದರೆ ಅದು ಭಾರತ ದೇಶ. ಇವತ್ತು ನಮ್ಮ ತದನಂತರ ಚೈನಾ ಬರ್ತಾ ಇದೆ. ಅದಕ್ಕೆ ಭಾರತ ದೇಶ ಇಷ್ಟೊಂದು ಜನಸಂಖ್ಯೆ ಇದ್ದರೂ ಕೂಡ ಬಹಳ ಒಂದು ಅನುನ್ನತತೆ ಮತ್ತು ಎಲ್ಲ ಸಮಾಜಕ್ಕೆ ತೊಗೊಂಡು ಹೋಗುವಂಥದ್ದು ಯಾವುದಾದ್ರೂ ದೇಶ ವಿಶ್ವದಲ್ಲಿದೆ ಅಂದರೆ ಅದು ಭಾರತ ದೇಶ ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಜನತಾದಳ ಪಕ್ಷದ ವತಿಯಿಂದ ಎಲ್ಲರಿಗೂ, ಕಲಬುರಗಿ ಜನತೆಗೂ ಮತ್ತು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತು ವಿರಾಮ ಕೊಡ್ತೀನಿ.